ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ನಮಃ ಹರಿ ಓಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸುರತೋಮುಖಂ ನರಸಿಂಹಭೀಷಣಂ ಭದ್ರ ಮೃತ್ಯೋರ್ನಮಾಮ್ಯಹಂ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. ಮೀನರಾಶಿಯವರಿಗಂತೂ ಈ ತಿಂಗಳಲ್ಲಿ ವಿಶಿಷ್ಟ ಫಲ. ಯಾಕೆ ಅಂದರೆ ಮೀನರಾಶಿಯಲ್ಲಿ ಶುಕ್ರನ ಸಂಚಾರ. ಶುಕ್ರ ಮೀನರಾಶಿಗೆ ಉಚ್ಚ ಸ್ಥಾನ ಫಲವನ್ನು ಕೊಡ್ತಾನೆ. ಭಾಳ ಇಷ್ಟವಾದ ಸ್ಥಾನ ಅವನಿಗೆ. ನೋಡಿ, ಗುರುವಿನ ಸ್ಥಾನ ಮೀನರಾಶಿ. ಆದರೆ ಶುಕ್ರನಿಗೆ ವಿಶಿಷ್ಟ ಫಲ ಅಂದರೆ ಯಾರು ಸತ್ಕಾರ್ಯಗಳು ಧರ್ಮಗಳನ್ನು ಮಾಡ್ತಾರೆ ಅಂಥವ್ರು ಮಾತ್ರ ಕೈ ಹಿಡಿ ತಿಂತಾನೆ ಶುಕ್ರ. ಹಾಗಾಗಿ ಆ ಶುಕ್ರ ಈ ರಾಶಿಯಲ್ಲಿ ಸಂಚಾರ ಮಾಡೋದರಿಂದ ಅನಾಯಾಸವಾದ ಲಾಭಗಳಾಗ್ತದೆ. ನೀವು ಅಂದ್ಕೊಂಡೇ ಇರೋದಿಲ್ಲ. ವ್ಯವಹಾರಗಳಲ್ಲಿ ಆಟೋಮೆಟಿಕ್ ಲಾಭ ಆಗ್ತದೆ. ಎಲ್ಲೋ ಬಂದು ದುಡ್ಡು ನಿಮ್ಮ ಕಿಸೆ ಸೇರ್ತದೆ, ಎಲ್ಲೋ ನಿಮ್ಮ ದುಡ್ಡು ಬಂದು ನಿಮ್ಮ ಖಜಾನೆ ಸೇರ್ತದೆ. ಇದು ಶುಕ್ರನ ಪವರ್. ಇವೆಲ್ಲ ಭಾಳ ದಿನಲ್ಲ ಒಳ್ಳೊಳ್ಳೆ ಫಲ ಕೊಡ್ತಾನೆ. ಹಾಗಾಗಿ ಕೊಟ್ಟಿದ್ದನ್ನು ನೀವು ತೊಗೊಂಬಿಡಬೇಕು, ಹಾಳು ಮಾಡೋಕ್ಕೋಗ್ಬಾರ್ದು. ನೋಡೋಣ ಅಂತೇಳಿ ಯೋಚನೆ ಮಾಡೋಕ್ಕೋಗ್ಬಾರ್ದು. ನಿಮ್ಮ ದುಡ್ಡದು, ನಿಮ್ಮ ಧರ್ಮ. ಶುಭ ಫಲವನ್ನು ಕೊಡಬೇಕಂದ್ರೆ ಭಗವದ್ ಆಜ್ಞೆ ಇರ್ತದೆ ಈ ಗ್ರಹಗಳಿಗೆ ಎಲ್ಲರಿಗೂ. ಆ ಫಲ ಆ ಕ್ಷೇತ್ರ ಬಂದಾಗ ಫಲ ಕೊಡ್ತಾರೆ. ನಾವು ಬೇಡ ಅಂದ್ಬಿಟ್ರೆ ಹೋಯ್ತದೆ. ಹಾಗಾಗಿ ಆ ಫಲವನ್ನು ನೀವು ತಗೋಬೇಕು. ಮತ್ತು ಬೇರೆಯವರ ಆಸ್ತಿಗಳು ಸಹ ನಿಮಗೆ ದಕ್ಕುವಂಥ ಯೋಗ. ಕೆಲವು ಆಸ್ತಿಗಳು ನಾವು ಅಂದ್ಕೊಂಡಿರಲ್ಲ, ನಿಮ್ಮ ಕೈ ಬಂತ ನೀವು ಒಡೆಯಲಾಗ್ತೀರ. ಅದಕ್ಕೆ ನಿಮ್ಗೆ ಹುಡ್ಕೊಂಬಂದು ಕೊಡ್ತಾರೆ. ಇವೆಲ್ಲ ಪೂರ್ವಾಜ ಕರ್ಮ ಅಷ್ಟೇ. ನೀವು ಮೋಸ ಮಾಡೋ ದುಡ್ಡಲ್ಲ ಅದು. ನಿಮ್ಮ ಪೂರ್ವಾಜ ಕರ್ಮಗಳ ಫಲಗಳು, ಶುಕ್ರನ ಫಲಗಳವೆಲ್ಲ. ಯಾರೋ ಬಂದು ಇಟ್ಕೊಪ್ಪ ನಿಂಗೆ ಸೈಡ್ ದಾನ ಕೊಡ್ತೀವಿ ಅಂತನೋ, ಅಥವಾ ನೀವು ಕಮ್ಮಿ ಕೈ ದುಡ್ಡು ಕೊಡ್ತೀನಿ ಅಂತನೋ, ಏನೋ ಒಂದು ರೀತಿಯೊಳಗೆ ನಿಮ್ಮ ಕೈಗೆ ಇತರರ ಆಸ್ತಿಗಳು ಬಂದು ಸೇರುತ್ತದೆ. ಅದನ್ನು ಸರಿಯಾಗಿ ನೀವು ಬಳಸ್ಕೋಬೇಕಷ್ಟೇ. ನೀವು ಉದ್ಯೋಗದಲ್ಲಿ ಯಾರಿದ್ದಾರ ಅಂತ ಒಳ್ಳೆ ಪ್ರಗತಿಯನ್ನು ಕಾಣ್ತೀರ ಮೀನರಾಶಿಯವರು. ಮತ್ತು ವಿವಾಹಾದಿ ಭಾಗ್ಯಗಳು ಕೂಡಿ ಬಂದಿದೆ. ಶುಕ್ರ ಚೆನ್ನಾಗಿದ್ದಾನೆ. ಆದಷ್ಟು ಬೇಗ ಪ್ರಯತ್ನ ಮಾಡಿ ಮೀನರಾಶಿಯವರು. ಒಳ್ಳೆ ಅನುಕೂಲವಾಗಿಬಿಡ್ತದೆ ನಿಮಗೆ. ಪ್ರಯತ್ನ ಮಾಡಲಿಲ್ಲ, ಶುಕ್ರ ತನ್ನ 7ನೇ ಸ್ಥಾನ ನೋಡಿ ದೃಷ್ಟಿ ಬಿಟ್ಟಿರ್ತಾನೆ ಕನ್ಯಾ ಮೇಲೆ. ಅದು ನೀಚ ಸ್ಥಾನ ಅವನಿಗೆ. ನಿಮಗೆ ಸಿಗೋದಿಲ್ಲ ಕನ್ಯಾಗಳು ಸರಿಯಾಗಿ. ಹಾಗಾಗಿ ಯಾವುದೋ ಒಂದು ಒಳ್ಳೆ ವಧುವರರು ಬರ್ತಾರೆ, ಬೇಗ ಫಾಲೋಅಪ್ ಮಾಡ್ಕೊಳ್ಳಿ. ನೋಡೋಣ ನಿಧಾನ ಅಂದರೆ ಹೋಯಿತು ನಿಮ್ಮ ಜೀವನ. ವಿವಾಹ ಕೆಟ್ಟೋಗ್ತದೆ. ಎಷ್ಟು ಒದ್ದಾಡ್ತಾ ಇದ್ದಾರೆ ನಿಮ್ಮ ವಿವಾಹ ಜೀವನಗಳಿಗೆ ಮೀನರಾಶಿಯವರು. ಹಾಗಾಗಿ ಬರುವಂತಹ ಒಂದು ವಧುವರರ ಆಯ್ಕೆಯನ್ನು ಬೇಗ ಗಟ್ಟಿ ಮಾಡ್ಕೊಳ್ಳಿ, ಸ್ಥಿರ ಮಾಡ್ಕೊಳ್ಳಿ. ನಿಧಾನ ಮಾಡಿದ್ರೆ ಕೈ ತಪ್ಪುವಂಥ ಚಾನ್ಸಸ್ ಜಾಸ್ತಿ ಇದೆ. ಯಾಕೆ? ನಿಮಗೆ ಗುರುಬಲ ಇಲ್ಲ, ಗುರುವಿನ ಅನುಗ್ರಹ ಕಮ್ಮಿ ನಿಮಗೆ. ಗುರುವಿನ ಮನೆಯಲ್ಲಿ ಶುಕ್ರ ಮಾಡಿಕೊಡ್ತಾ ಇದ್ದಾನೆ ಪಾಪ ನಿಮ್ಗೆ ಅದು ಅನುಕೂಲವನ್ನು. ಆದಷ್ಟು ಬೇಗ ಮಾಡ್ಕೋಬೇಕಾಗ್ತದೆ. ಮತ್ತು ಶುಕ್ರ ಚೆನ್ನಾಗಿರೋದ್ರಿಂದ ಎಲ್ಲ ರೀತಿಯೊಳಗೂ ಅದೃಷ್ಟ ನಿಮ್ಮ ಕೈ ಹಿಡಿತಾ ಇದೆ. ನಿಮ್ಮ ಅದೃಷ್ಟ ಅಂತೀವಲ್ಲ, ಇದು ಪವರ್. ಈಗ ಆ ಅದೃಷ್ಟವನ್ನು ಕೈ ಹಿಡ್ತಾ ಇದೆ. ಅದನ್ನು ನೀವು ಉಪಯೋಗಿಸ್ಕೊಳ್ಳಿ. ಖರ್ಚಿನ ಬಗ್ಗೆ ನಿಜ ವಹಿಸಿ. ಯಾವುದೋ ವೇಸ್ಟ್ ಖರ್ಚುಗಳೆಲ್ಲ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ನೀವೆಲ್ಲ. ಯಾರ್ಯಾರಿಗೋ ಕೊಟ್ಟು ಕಳ್ಕೊತಾ ಇದ್ದೀರಾ. ಒಳ್ಳೊಳ್ಳೆ ವ್ಯಕ್ತಿಗಳೇ ನಿಮಗೆ ಮೋಸ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ನೀವು ಬುದ್ಧಿ ಉಪಯೋಗಿಸ್ತಿಲ್ಲ ಸರಿಯಾಗಿ. ಯೋಚನೆ ಮಾಡ್ತಾ ಇಲ್ಲ. ಯೋಚನೆ ಮಾಡಿ ಹಣವನ್ನು ವಿನಿಯೋಗ ಮಾಡಿ. ಅವ್ರಿಗೆ ಕೊಟ್ಟು ಬರ್ತೀರಾ, ತೊಗೊಳಕ್ಕಾಗೋದಿಲ್ಲ. ಇದು ತೊಂದರೆಗಳಾಗ್ತದೆ. ಮತ್ತು ನಿಮಗೆ ಅಧಿಕಾರಗಳಲ್ಲಿ, ಉದ್ಯೋಗಗಳಲ್ಲಿ ಹೆಚ್ಚು ಜವಾಬ್ದಾರಿ ಬರ್ತದೆ ಈಗ. ಅದನ್ನು ಭಾಳ ಶ್ರದ್ಧೆಯಿಂದ ವಹಿಸ್ಕೊಳ್ಳಿ. ಅದು ಒಂದು ಒಳ್ಳೆಯ ಅನುಕೂಲ ಆಗ್ತದೆ ನಿಮಗೆ. ಮತ್ತು ಶತ್ರುಗಳು ಸಹ ಎಲ್ಲ ಲಾಭ ಆಗ್ತದೆ ನಿಮಗೆ. ಶತ್ರುಗಳು ಸಹ ಏನು ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಇದೆಲ್ಲ ಕೆಲವು ಟೈಮ್ಗಳೆಲ್ಲ ಬರೋದು. ಹೇಳ್ತಾರಲ್ಲ, ಸರ್ ಒಳ್ಳೆ ಟೈಮ್ ಇತ್ತು ಒಳ್ಳೇದಾಯ್ತು ಅಂತ. ಒಳ್ಳೆ ಟೈಮ್ ಇಲ್ಲ. ಎಲ್ಲ ಶತ್ರುಗಳು ಸಹ ನಿಮಗೆ ಸಹಾಯಕ್ಕೆ ನಿಂತ್ಕೊತಾರೆ. ಅವರಿಂದ ಸಹಾಯ ತೊಗೋಬೇಕು ವಿನಃ ಅವ್ರನ್ನ ಹಚ್ಕೋಬಾರ್ದಷ್ಟೆ ಯಾವಾಗಲೂ. ವಿದ್ಯಾರ್ಥಿಗಳಿಗೆ ಏನೋ ಒಂದು ಯೋಚನೆ, ಏನೋ ಮಾಡೋಕ್ಕೋಗಿ ಏನೋ ಮಾಡ್ಕೊಂಬರ್ತಾರೆ ವಿದ್ಯಾರ್ಥಿಗಳು. ಗಮನ ಕೊಡ್ತಾ ಇಲ್ಲ ನೀವೆಲ್ಲ. ಸೊ ವಿದ್ಯಾರ್ಥಿಗಳು, ಮೀನರಾಶಿ ವಿದ್ಯಾರ್ಥಿಗಳು ಸ್ವಲ್ಪ ಗಮನವನ್ನು ಕೊಡಬೇಕು. ಬೇರೆ ಹವ್ಯಾಸಗಳನ್ನು ಕಮ್ಮಿ ಮಾಡಿಕೊಂಡು ಓದಿನ ಬಗ್ಗೆ ನಿಗಾ ಕೊಡಬೇಕು. ಯಾಕೆಂದರೆ ನಿಮಗೆ ಪವರ್ ಇಲ್ಲ. 4ನೇ ಮನೆ ಕುಜ ಕೂತಿರ್ತಾನೆ. ಹಾಗಾಗಿ ಓದಿದ್ದು ಮರೆತು ಹೋಗ್ತೀರ ನೀವು. ಆದ್ದರಿಂದ ಸ್ವಲ್ಪ ಶ್ರದ್ಧೆಯಿಂದ ಕೂತ್ಕೊಂಡು ಓದ್ಕೊಳ್ಳಿ, ಅನುಕೂಲವಾಗ್ತದೆ. ಭೂಮಿ ಮನೆಯ ಸಂಪಾದನೆ ಮಾಡೋಕ್ಕೆ ಒಳ್ಳೆ ಕಾಲ ಪ್ರಾರಂಭ ಆಗ್ತಾ ಇದೆ ನಿಮಗೆ ಮೀನರಾಶಿಯವರಿಗೆ. ಅಡ್ವಾನ್ಸ್ ಕೊಟ್ಬಿಡಿ. ಮನೆ ತೊಗೊಳಕ್ಕೆ, ಸೈಟ್ ತೊಗೊಳಕ್ಕೆ ಏನು ಬೇಕು ಅಡ್ವಾನ್ಸ್ ಕೊಡಿ. ಮೊದಲು ಕೊಟ್ಟು ನೀವು ಅದನ್ನು ಸ್ವಂತ ಮಾಡ್ಕೊಳ್ಳಿ. ಉದ್ಯೋಗದಲ್ಲಿ ನಿಮಗೆ ದಿನೇ ಪ್ರಗತಿಯನ್ನು ಕಾಣ್ತೀರಾ. ಒಂದಿನಕ್ಕೆ ಪ್ರಗತಿ ಬರೋದಿಲ್ಲ ನಿಮಗೆ. ಒಂದು ಅನುಕೂಲ ಆಗ್ತದೆ. ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗ್ತದೆ. ಮತ್ತು ಸ್ತ್ರೀ ಮೂಲಕ
ಯಾರೋ ಒಂದು ಸ್ತ್ರೀಯಿಂದ ನಿಮಗೆ ಭೂಮಿ, ಮನೆ, ವಾಹನ, ಆಸ್ತಿಗಳು ಲಭ್ಯವಾಗ್ತದೆ. ನಾವು ಅಂದ್ಕೊಂಡಿರಲ್ಲ ಅಲ್ಲಿ ಹೆಂಗಸರು ನಮಗೆ ಸಹಾಯ ಮಾಡ್ತಾರೆ ಅಂತ, ಅಂತಹವರು ಸಹಾಯ ಮಾಡ್ತಾರೆ. ಅದೇ ಶುಕ್ರ ಬಂದು ಸ್ತ್ರೀಗೆ ಅಧಿಪತಿ, ಸ್ತ್ರೀಕಾರಕ ಅವನು. ಸೊ ಹಾಗಾಗಿ ಯಾವುದೋ ಒಂದು ಸ್ತ್ರೀಯಿಂದ ಏನೋ ಒಂದು ನೋಡಿರೋ ಒಳ್ಳೆ ಮನೆ ತೊಗೊಳ್ಳಿ, ಈ ಮನೆ ಕಮ್ಮಿ ಕೊಡ್ತೀವಿ ಅಂತ ಏನೋ ಒಂದು ಸಹಾಯ ಆಗ್ತದೆ ಸ್ತ್ರೀಯರಿಂದ. ಆ ಮಾತನ್ನು ಉದಾಸೀನ ಮಾಡಿಕೊಂಡ್ರೆ ನೀವು ಕೇಳ್ತೀರಿ. ಹೋಗಿ ಪ್ರಯತ್ನ ಮಾಡಿದ್ರೆ ಬಹಳ ಅನುಕೂಲವಾಗ್ತದೆ. ಮತ್ತು ಕೆಲಸ ಕಾರ್ಯಗಳಿಗೆ ಹಾಗೂ ಉದ್ಯೋಗಗಳಿಗೆ ದೂರದ ಪ್ರಯಾಣ ಮಾಡಬೇಕಾಗ್ತದೆ. ಹೋಗಬೇಕು, ನೀವು ಪ್ರಯಾಣ ಮಾಡಬೇಕು. ನೀವೆಲ್ಲ ಹೊಸ ಹೊಸ ಉದ್ಯೋಗ ಸಿಗ್ತದೆ, ಹೊಸ ಹೊಸ ವ್ಯಾಪಾರಕ್ಕೆ ಪ್ರಯಾಣ ಮಾಡಬೇಕು. ಸೋಮವಾರತನ ಕೂತ್ರೆ ಪ್ರಯೋಜನ ಬರೋದಿಲ್ಲ. ಮತ್ತು ಕೆಲಸದಲ್ಲಿ ಹಣ ಬಂದಿದ್ದನ್ನು ಅನ್ಯಾಯವಾಗಿ ವೇಸ್ಟ್ ಮಾಡಕ್ಕೆ ಬಿಡ್ತೀರ, ಅದನ್ನು ಮಾಡೋಕ್ಕೆ ಹೋಗಬೇಡಿ. ಅನ್ಯಾಯ ಮಾಡಿ ವೇಸ್ಟ್ ಮಾಡ್ಕೊಳ್ಳೋದು ತಪ್ಪಿಸ್ಕೊಳ್ಳಿ. ಮತ್ತು ಯಾವುದೇ ವ್ಯವಹಾರವನ್ನು ಮಾಡಿ, ಏನೇ ಒಂದು ವ್ಯವಹಾರ ಮಾಡ್ಕೊಳ್ಳಿ, ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮುಂದುವರಿರಿ. ಅನುಕೂಲ ಆಗುತ್ತೆ, ಏನೂ ತೊಂದರೆ ಇಲ್ಲ. ಅನುಕೂಲ ಆಗುವಂಥ ಇವಾಗ ಚೆನ್ನಾಗಿದೆ. ನಾವು ಯಾರೋ ಹೇಳಿದ್ರು ಏನೋ ಮಾಡಿದ್ರು ಪ್ರಯೋಜನ. ಯಾಕಂದ್ರೆ ಸರಿಯಾಗಿ ವ್ಯವಹಾರವನ್ನು ಮಾಡಿಕೊಂಡ್ರೆ ಅನುಕೂಲ. ಇಲ್ಲಾಂದರೆ ಸಿಕ್ಕುಗಳಾಗ್ಬಿಡ್ತದೆ. ಏನೇ ತೊಗೊಳ್ಳಿ ಅದನ್ನು ಕ್ಲಿಯರ್ ಕಟ್ ಇರಬೇಕು. ಆ ಕ್ಲಿಯರ್ ಕಟ್ಟಲ್ಲಿ ವ್ಯವಹಾರ ಮಾಡಿಕೊಂಡ್ರೆ ಅನುಕೂಲ ಆಗ್ತದೆ ಮತ್ತು ಲಾಭನೂ ಆಗ್ತದೆ. ಮತ್ತು ಸಾಲದ ವ್ಯವಹಾರದಲ್ಲಿ ಹೋಗಬೇಡ್ರಿ ಯಾರಿಗೂ. ನೋಡಪ್ಪ, ದೊಡ್ಡ ವ್ಯಕ್ತಿ, ಯಾರು ಸಣ್ಣ ವ್ಯಕ್ತಿ, ಯಾರು ಬೇಡ, ಯಾರಿಗೂ ಜಾಮೀನು ಕೊಡೋಕೆ ಹೋಗಬೇಡಿ. ಯಾರನ್ನೂ ಹತ್ತಿರ ಸೇರಿಸ್ಬೇಡಿ. ಸಾಲ ವಿಚಾರದಲ್ಲಿ ಕೊಟ್ಟಿದ್ರೆ ಬರೋದಿಲ್ಲ, 100ಕ್ಕೆ 100 ಬರೋದಿಲ್ಲ ನಿಮಗೆ. ಯಾಕೆಂದರೆ ವ್ಯಸ್ತ ಅಂದರೆ ಶನಿ, ಬುಧ, ರವಿ ಕೂತಿದ್ದಾರೆ ನಿಮಗೆ. 3 ಜನವು ನೀವು ಕೆಟ್ಟ ಫಲಗಳದು. ಏನು ಫಲ ಕೊಡೋಲ್ಲ, ವ್ಯಯ ಮಾಡೋಕ್ಕೆ ಬಿಡ್ತಾರೆ, ದಂಡ ಕಟ್ಟಿಬಿಡ್ತೀರ. ಗೌರ್ಮೆಂಟ್ಗೆಲ್ಲ ಹೋಗಿ ಏನೋ ಸಣ್ಣ ತಪ್ಪು ಮಾಡಿಕೊಂಡು ಅವೆಲ್ಲ ಮಾಡೋಕ್ಕೆ ಹೋಗಬಾರದು. ಮತ್ತು ಉದ್ಯೋಗದಲ್ಲಿ ಭಾಳ ಜಾಗೃತಿ ಇರಲಿ. ನಿಮ್ಮ ಜವಾಬ್ದಾರಿ ತೊಗೊಳ್ಳಿ ಉದ್ಯೋಗದಲ್ಲಿ. ಅವ್ರಿಗೆ ಇವ್ರಿಗೆಲ್ಲ ಒಂದು ವಹಿಸೋಕ್ಕೆ ಹೋಗಬೇಡಿ, ಅದು ತೊಂದರೆಗಳಾಗ್ಬಿಡ್ತದೆ. ಅವತ್ತು ತೊಂದರೆ ಆದಾಗಲಿ, ಬಟ್ ಅವಮಾನ ಮಾಡ್ತಾರೆ ಆ ಕ್ಷೇತ್ರದಲ್ಲಿ ಬಂದು ನಿಮಗೆ. ಆ ಉದ್ಯೋಗದ ಅವಮಾನ ಮಾಡ್ತಾರೆ, ಅದು ಕಷ್ಟ ಆಗ್ತದೆ. ಮತ್ತು ನಿಮ್ಮ ಪತ್ನಿ ಹೆಸರಲ್ಲಿ, ಹೆಂಡತಿ ಹೆಸರಲ್ಲಿ ಯಾವುದೇ ವ್ಯಾಪಾರ, ವ್ಯವಹಾರ, ಆಸ್ತಿಗಳನ್ನು ಮಾಡಿರಿ 100ಕ್ಕೆ 100 ಉಳಿತದೆ. ನಿಮ್ಮ ಹೆಸರಿಗಿಂತ ನಿಮ್ಮ ಪತ್ನಿ ಹೆಸರಲ್ಲಿ ನಿಮ್ಮ ಸ್ತ್ರೀಯರಿಂದ ಅವರ ಹೆಸರಲ್ಲಿ ಆಸ್ತಿಯನ್ನು ಮಾಡ್ಕೊಳ್ಳಿ. ಸೊ ಒಳ್ಳೆ ಅನುಕೂಲವಾಗ್ತದೆ. ವ್ಯಾಪಾರವನ್ನು ಶುರು ಮಾಡಿ ಧನ ಲಾಭಗಳು ಚೆನ್ನಾಗಿ ಬರ್ತದೆ. ಮತ್ತು ಹಿರಿಯರ ಆಸ್ತಿ ಕೈ ಸೇರ್ತದೆ. ನಿಮಗೆ ಪಿತೃಗಳದು, ದೊಡ್ಡವ್ರದ್ದು ಆಸ್ತಿಗಳು ಕೈ ಸೇರ್ತದೆ. ಮತ್ತು ಎಲ್ಲರಿಗೂ ಅಚ್ಚುಮೆಚ್ಚಾಗ್ತೀರ ನೀವು. ಫ್ಯಾಮಿಲಿ ಒಳಗೆ ನಿಮ್ಮ ಬಗ್ಗೆ ಭಾಳ ಸತ್ಕಾರ್ಯಗಳು, ಒಳ್ಳೆಯ ಹೆಸರು ಭಾಳ ಚೆನ್ನಾಗಿ ಬರ್ತದೆ. ಮತ್ತು ಕುಟುಂಬದಲ್ಲಿ ಸ್ವಲ್ಪ ಶಾಂತಿಯಿಂದ ಬರ್ತದೆ. ಯಾವುದೇ ಕಾರಣಕ್ಕೂ ಕೋಪತಾಪ ಮಾಡ್ಕೊಳ್ಳೋಕೆ ಹೋಗಬೇಡಿ ನೀವು. ಮತ್ತು ಮನೆಯ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸ್ಕೊಂಬಿಡಿ. ಮೊದಲು ಫಸ್ಟು ಮನೆಯೊಳಗೆ ನೀವೆಲ್ಲ ಫ್ಯಾಮಿಲಿ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳಿ. ಮತ್ತು ಕ್ರಯ ವಿಕ್ರಯಗಳು ಯಾರು ಮಾಡ್ತೀರಾ, ಕೊಟ್ಟು ತೊಗೊಂಡು ಮಾಡ್ತೀರ ವ್ಯಾಪಾರದಲ್ಲಿ, ಅದರಲ್ಲಿ ಹೆಚ್ಚು ಅನುಕೂಲವಾಗ್ತದೆ. ಹಾಗೂ ಆ ಕ್ರಯ ವಿಕ್ರಯ ಕೆಲಸಗಳಿಗೆ ಪ್ರಯಾಣಗಳು ಹೆಚ್ಚಾಗ್ತದೆ. ಹೋಗಿ ಬಂದರೆ ನಿಮಗೆ ಧನಲಾಭ ಚೆನ್ನಾಗಿರ್ತದೆ. ಮತ್ತು ಒಳ್ಳೆ ವಾಹನ ಕೊಳ್ಳುವಂಥ ಯೋಗ, ಮುದ್ರಾ ಅಧಿಕಾರ ಅಂತೀವಿ. ಒಳ್ಳೆ ಅಧಿಕಾರ ಸಿಗ್ತದೆ. ನಿಮ್ಯಾಜ ಮಾಡಿದ್ರೆ ಯಾರ ಬಂದಿದ್ದಕ್ಕಿಂತ ಪ್ರಮೋಷನ್ ಆಗಿಬಿಡ್ತದೆ. ಸೊ ಇದು ಒಳ್ಳೆ ಪವರ್ ಕೊಡ್ತಾನೆ. ಮತ್ತು ನಿಮ್ಮ ಸೋದರ ಸೋದರಿಯರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇರ್ತದೆ. ಸ್ವಲ್ಪ ಆದಷ್ಟು ಅಲ್ಲಿಗಲ್ಲಿ ಅದನ್ನು ಬಗೆಹರಿಸ್ಕೊಂಡು ಅದನ್ನು ವಿಪರೀತಕ್ಕೆ ಮಾಡೋಕ್ಕೆ ಹೋಗಬಾರ್ದು. ನಿಮ್ಮ ಕೆಲಸ ಕಾರ್ಯಗಳಿಗೆ ಆಗಾಗ ಸ್ವಲ್ಪ ವಿಘ್ನಗಳು ಎದುರಾಗ್ತಾ ಇರ್ತದೆ. ಸೊ ವಿಘ್ನ ಬಂದ್ರೂ ಪರಿಹಾರ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋದು, ಯಾವ ತೊಂದರೆ ಬರಲ್ಲ. ಹಾಗಾಗಿ ನಿಮಗೆ ಈ ಫೆಬ್ರವರಿ ತಿಂಗಳಲ್ಲಿ ರಾಹುವಿನ ಅನುಗ್ರಹ ಇಲ್ಲ. ರಾಹುವಿನಿಂದ ಸ್ವಲ್ಪ ತೊಂದರೆಗಳಾಗೋ ಚಾನ್ಸಸ್ ಜಾಸ್ತಿ. ಹಾಗಾಗಿ ಯಾರು ರಾಹು ಶಾಂತಿಯನ್ನು, ಕುಜ ಶಾಂತಿಯನ್ನು ಮೀನರಾಶಿಯವರು ಮಾಡಿಕೊಳ್ತೀರೋ ಅವರಿಗೆ ಅನುಕೂಲ. ಹೇಗೆ ಮಾಡಬೇಕು ನಾವು ರಾಹು ಶಾಂತಿ, ಕುಜ ಶಾಂತಿ ಅಂದರೆ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ ಬರುವಂತಹದ್ದು, ಅಶ್ವತ್ಥ ಕಟ್ಟೆಗೆ ಹೋಗಿ ನಮಸ್ಕಾರ ಮಾಡಿ ಬರುವಂತಹದ್ದು, ನಾಗರನಿಗೆ ಹಾಲು ಎರೆಯುವಂತಹದ್ದು, ಕುಜನಿಗೆ ಇಷ್ಟವಾದ ತೊಗರಿ ಬೇಳೆ ದಾನ ಕೊಡುವಂತಹದ್ದು, ರಾಹುಗೆ ಇಷ್ಟವಾದಂಥ ಉದ್ದಿನ ಬೇಳೆ ದಾನ ಕೊಡುವಂತಹದ್ದು. ಎಷ್ಟು ಕೊಟ್ಟರೆ ಅಷ್ಟು ಅನುಕೂಲ. ಪ್ರತಿ ಶನಿವಾರ ಅಥವಾ ಭಾನುವಾರ ದಾನವನ್ನು ಕೊಡುವಂತಹದ್ದು, ಪ್ರತಿ ಶನಿವಾರ ಭಾನುವಾರ ನವಗ್ರಹ ನಮಸ್ಕಾರ ಮಾಡುವಂತಹದ್ದು, ಮತ್ತು ಪ್ರತಿ ಶನಿವಾರ ಭಾನುವಾರ ರಾಹು ಅಷ್ಟೋತ್ತರವನ್ನು ಮತ್ತು ಕುಜನ ಅಷ್ಟೋತ್ತರವನ್ನು ಯಾರು ಪಾರಾಯಣ ಮಾಡ್ತೀರೋ ಅಂತಹ ಮೀನರಾಶಿಯವರಿಗೆ ಯಾವ ಕಷ್ಟಗಳು ಬರೋದಿಲ್ಲ. ಸಿಂಪಲ್ ವಿಚಾರಣೆ ಇವೆಲ್ಲ, ಸಿಂಪಲ್ ಪರಿಹಾರ ಇವೆಲ್ಲ. ಆದಷ್ಟು ನೀವೇ ಕೂತ್ಕೊಂಡು ನೀವೇ ಪಾರಾಯಣ ಮಾಡೋದು. ನಿಮ್ಮ ಮನೆ ದೇವರಿಗೋ ಅಥವಾ ಮನೆಯಲ್ಲಿರತಕ್ಕಂತಹ ನರಸಿಂಹ ದೇವರ ಫೋಟೋಕ್ಕೋ ಅಥವಾ ಆಂಜನೇಯನ ಫೋಟೋಕ್ಕೋ ಯಾರು ಅಲ್ಲಿ ದೀಪವನ್ನು ಇಟ್ಟು ಅಷ್ಟೋತ್ತರ ಪಾರಾಯಣ ಮಾಡ್ತೀರೋ ಅವರಿಗೆ ಯಾವ ಕಷ್ಟಗಳು ಬರೋಲ್ಲ. ಯಾಕೆಂದರೆ ಆ ಒಂದು ಅಗ್ನಿ ಪವರ್ ಅಷ್ಟು ಚೆನ್ನಾಗಿರುತ್ತೆ. ಶ್ರದ್ಧೆ ಭಕ್ತಿಯಿಂದ ಯಾರು ದೇವರ ಸ್ತೋತ್ರ ಪಾರಾಯಣ ಮಾಡ್ತೀರೋ ಅಂಥವರಿಗೆ ಯಾವ ಕಷ್ಟಗಳು ಫೆಬ್ರವರಿ ತಿಂಗಳಲ್ಲಿ ಬರೋದಿಲ್ಲ. ಹಾಗಾಗಿ ಫೆಬ್ರವರಿ ತಿಂಗಳು ಮೀನರಾಶಿಯವರಿಗೆ ಬಹಳ ಉತ್ತಮ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು. ನಮಸ್ಕಾರಗಳು.